ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಇವತ್ತಿನ ಲಾಗಿಗೆ ಸುಸ್ವಾಗತ. ಮೊದಲನೆಯದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಹೊಸ ವರ್ಷದಲ್ಲಿ ಮೊದಲನೇ ದೊಡ್ಡ ಹಬ್ಬ ಇದು ನಮ್ಮದು. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಕನಸುಗಳನ್ನು ಆ ದೇವರು ಈಡೇರಿಸಲಿ ಅಂತ ನಾನು ಬೇಡ್ಕೊಳ್ತಾ ಇನ್ನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ನಮ್ಮ ಸಂಕ್ರಾಂತಿ ಹಬ್ಬ ಹೆಂಗಿತ್ತು ಅಂತಂದು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ಮನೆಯವ್ರು ನಾನು ಹೇಳೋಕ್ಕಿಂತ ಮೊದಲು ಫಸ್ಟ್ ಎದ್ಬಿಟ್ಟಿದ್ರು. ಎದ್ದು ನೀರಿನ ಒಲೆ ಹಚ್ಚಿದ್ರು. ಸೊ ನಾನು ಎದ್ದು ನೆಕ್ಸ್ಟ್ ಕಸ ಗುಡಿಸ್ಬೇಕು ಅಂತ ಕಸ ಗುಡ್ಸಾತ್ನಿ. ಇವತ್ತು ಹಬ್ಬ ಅಲ್ಲ, ಹಂಗಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಹೊಸ ಬಟ್ಟೆ ಹಾಕ್ಕೋಬೇಕು, ಮಕ್ಕಳಿಗೆ ಐತಲ್ಲ ಫಲ ಎರಿಯೋದೈತಿ. ಇವೆಲ್ಲ ಏನೋ ಒಂಥರ ಖುಷಿ. ಆದ್ರೆ ನಮ್ಮ ಮನೆಯವರೊಬ್ಬರು ಅದಾರಲ್ಲ, ಹಾಗಾಗಿ ಸ್ಪೆಷಲ್ ಸ್ವಲ್ಪ. ಆಲ್ಮೋಸ್ಟ್ ಇರಲ್ಲ ಅವರು ಸಂಕ್ರಾಂತಿಗೆ ಆಯಿತು ಯಾವುದೇ ಹಬ್ಬಕ್ಕೆ ಇರಲ್ಲ. ಅದ್ರದ್ದು 2-3 ದಿನ ಹಿಂದರ ಹೋಗಿರ್ತಾರೆ, ಮುಂದರ ಹೋಗಿರ್ತಾರೆ. ಅವರು ಆಲ್ಮೋಸ್ಟ್ ಹಬ್ಬದ 2-3 ದಿನ ಹಿಂದೆ ಮುಂದೆ ಹೋಗ್ತಿರ್ತಾರೆ. ಹಂಗಾಗಿ ಒಬ್ಬಳೇ ಸೆಲೆಬ್ರೇಟ್ ಮಾಡೋದು. ಬಟ್ ಈ ಸಾರಿ ವರ್ಷದ ಅದು ಮೊದಲನೇ ಹಬ್ಬ, ಹಾಗಾಗಿ ಜೊತೆಗಿದ್ದಾರೆ ಅನ್ನೋದಕ್ಕೆ ಇನ್ನೂ ಖುಷಿ ಆಗ್ತೈತಿ. ಇವತ್ತು ನಾನು ಎದ್ದ ತಕ್ಷಣ ಮೊದಲು ಕಸ ಗುಡಿಸ್ಕೊತೀನಿ. ಕಸ ಗುಡಿಸ್ಕೊಂಡು ಹಾಲೊಳಗೆ ಅಮ್ಮ ಮಕ್ಕೊಂಡಿರ್ತಾರೆ, ಅಮ್ಮ ಅಜ್ಜಿ. ಅವ್ರದ್ದು ಹಾಸಿಗೆ ಎಲ್ಲ ತೆಗಿತೀನಿ. ಅವನ್ನೆಲ್ಲ ಯಾಕೆ ಅಲ್ಲಿಡಾತೀನಿ ಟೇಬಲ್ ಮೇಲೆ ಅಂದರೆ, ಅವು ನಮ್ಮ ಚಂಪು ಡೈಲಿ ರೆಸ್ಟಿಂಗ್ ಮಾಡ್ತಾರೆ. ನಾವು ಪ್ಯಾಂಪರ್ಸ್ ಎಲ್ಲ ಬಳಸಲ್ಲ, ಹಾಗಾಗಿ ಅವ್ನು ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿಲಿಗೆ ಹಾಕ್ಬಿಡ್ತೀವಿ. ಒಂದು ಸ್ವಲ್ಪ ಆಮೇಲೆ ಕಂಫರ್ಟ್ ಒಳಗೆ ಎತ್ತೀವಿ. 2-3 ದಿನಕ್ಕೊಮ್ಮೆ ಕಂಫರ್ಟ್ ಒಳಗೆ ಹೇಳ್ತೀವಿ. ಮತ್ತು ಡೆಟಾಲ್ ಒಳಗೆ ಎದ್ದಿರ್ತೀವಿ ಜಾಸ್ತಿ ಇದು ಆಯ್ತಂದ್ರೆ. ಇಲ್ಲಾಂದರೆ ಇಷ್ಟೇ, ಮತ್ತೇನಿಲ್ಲ. ಇನ್ನು ಅವ್ರ ಸ್ಲಿಪ್ಪರ್ಸು ಹೋದಲ್ಲಿ ಯಾವ ಚಂದಕ ಅಂತ ಅವ್ನು ತೊಗೊಂಡು ಬರೋದಾಗೈತಿ. ಬಟ್ ಅವ್ರು ಮಾತ್ರ ನಮ್ಮವೇ ಸ್ಲಿಪ್ಪರ್ಸನ್ನ ಹಾಕ್ಕೊಳ್ತಾರೆ. ಅವ್ರ ಡ್ಯಾಡಿ ಹೊಸ ಸ್ಲಿಪ್ಪರ್ ತೊಗೊಂಡು ಬಂದಿದ್ರು, ನನಗೂ ಅವ್ರಿಗೂ ಅವನ್ನೇ ಹಾಕ್ಕೊಳತ್ತರ ಹೊರತು ಅವ್ರಿಗೆ ತೊಗೊಂಡು ಬಂದಿರೋದು ಒಂಚೂರು ಟಚ್ಚೇ ಮಾಡ್ತಿಲ್ಲ. ಇದರಲ್ಲಿ ಇಷ್ಟು ಜೊತೆ ಇದಾವೆ. ಇದರಲ್ಲಿ ಸದ್ಯಕ್ಕೆ ಬರೋದು ಇನ್ನೂ ಒಂದೊಂದು ಜೋಡಿ ತೆಗೆದಿಟ್ಟಿವಿ. ಬಟ್ ಈಗ ಡೈಲಿ ಯೂಸ್ ಮಾಡ್ತಾರಲ್ಲ, ಹಂಗಾಗಿ ಅವನ್ನಷ್ಟೇ ಹೊರಗಿಟ್ಟಿವಿ. ಇನ್ನು ಮನೆ ಕ್ಲೀನ್ ಮಾಡ್ಕೋಬೇಕಂತ ತೊಳಿಬೇಕು ಅಂದ್ಕೊಂಡು ಇದು ಕ್ಲೀನ್ ಫ್ಲೋರ್ದಂತಂದು ತೊಗೊಂಡು ಬಂದಿದ್ದಾರೆ ಕ್ಯಾಂಟೀನಿಂದ. ಸೊ ಭಾಳ ಬೆಸ್ಟ್ ಐತಿ, ಸ್ಮೆಲ್ ಮಾತ್ರ ಭಾಳ ಸಖತ್ತೈತಿ. ಹಾಗಾಗಿ ಅದನ್ನ ಬಳಸ್ತೀವಿ ನಾವು. ಆಲ್ಮೋಸ್ಟ್ ಅದು ಒಂದು ಫುಲ್ ಡೇ ಶೈನ್ ಹೆಂಗಂದ್ರೆ ಹೊಳಿತಿರುತ್ತೆ ಟೈಲ್ಸ್ ಎಲ್ಲ, ಜೊತೆಗೆ ಸ್ಮೆಲ್ ಭಾಳ ಚೆಂದ ಐತಿ. ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಂಡು ಮನೆನ ತೊಳಿತೀನಿ ನಾನು. ಸೊ ಇನ್ನು ನಮ್ಮ ಮನೆಯವರು ಏನು ಮಾಡ್ತಾರೆ ಅಂತ ಭಾಳ ಜನ ಕೇಳಿದ್ರಿ. ನನ್ನ ಹಳೆ ಲಾಗ್ ಯಾರು ನೋಡ್ತಿರ್ತಿರಲ್ಲ ಅವ್ರಿಗೆ ಗೊತ್ತಿರುತ್ತಾ. ನಮ್ಮ ಮನೆಯವರು BSF ಇದ್ದಾರೆ, ಬಾರ್ಡ್ರದೊಳಗೆ. ಸೊ ಮಿಲ್ಟ್ರಿ ಒಳಗೆ ಸರ್ವಿಸ್ ಮಾಡತ್ತಾರ. ಇನ್ನು ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ನಾವು ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಏನೇ ತಂದರೂ ಕ್ಯಾಂಟೀನಿಂದನೇ ತೊಗೊಂಡು ಬರ್ತಾರೆ. ಹಂಗಾಗಿ ನಮಗೇನು ಇಲ್ಲಿ ಹೊರಗೆ ತೊಗೊಂಡು ಬರಲ್ಲ ನಾವು. ಸೊ ಇವತ್ತು ನಮ್ಮ ಮನೆಯವ್ರು ಭಾಳ ದಿನ ಆದಮೇಲೆ ಬಂದಾರಲ್ಲ, ಅವರಿಗೆಲ್ಲ ಎಲ್ಲಿ ಸ್ವೀಟ್ ಕೊಡ್ತಾರೆ, ಬಟ್ ಹೋಳಿಗೆ ಅದೆಲ್ಲ ಕೊಡಲ್ಲ. ಹಾಗಾಗಿ ಇವತ್ತು ಹೋಳಿಗೆ ಮಾಡಬೇಕು ಅವರಿಗೋಸ್ಕರ ಅಂದ್ಕೊಂಡಿದ್ದೀನಿ. ನನಗೆ ಇಂಟ್ರೆಸ್ಟು ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಡ್ಬೇಕು ಅಂತ. ಬಟ್ ಅವ್ರು ಏನು ಕೇಳಲ್ಲ, ಇನ್ನೂ ನನಗೆ ಮಾಡಿ ಹಾಕಿ ಹೋಗ್ತಾರೆ. ಏನು ನನಗೆ ಹೇಳ್ತಿರ್ತೀನಿ, ನಾಳೆ ಏನು ಮಾಡಲಿರಿ, ಏನು ಬೇಕು ಹೇಳ್ರಿ, ಏನು ತಿನ್ಬೇಕು ಅನ್ಸತ್ತೈತಿ ಹೇಳ್ರಿ ಅಂತ. ಏನು ಬೇಡಮ್ಮ, ಕೂತ್ಬಿಡು ಆರಾಮಾಗಿ, ಇಷ್ಟು ದಿನ ಮಾಡಿರ್ತಿ, ನಾನು ಇವಾಗ ಬಂದೀನಿ ಮಾಡಿಕೊಡ್ತೀನಿ, ರೆಸ್ಟ್ ಮಾಡು ಅಂತ ಹೇಳ್ತಿರ್ತಾರೆ. ಬಟ್ ನನಗೇನಂದರೆ ಅವ್ರವ್ರ ಇಷ್ಟ ಅಂದರೆ ಸ್ವಲ್ಪ ಚೆಂದಾಗ ನೋಡ್ಕೋಬೇಕು. ಅಟ್ಲೀಸ್ಟ್ 4-5 ತಿಂಗಳಿಗೊಮ್ಮೆ ಬಂದಿರ್ತಾರಲ್ಲ, ಚೆಂದಾಗ ನೋಡ್ಕೋಬೇಕು ಅಂತ ನಂದು. ಬಟ್ ಅವರು ಹೆಂಡತಿ ಕಷ್ಟ ಆಗ್ಬಾರ್ದಂತ ಅವ್ರದ್ದು. ಇದಲ್ಲ ಸುಖ ಸಂಸಾರ ಅಂದ್ರೆ, ಒಂದು ಮಾತು ಬರ್ತಿರ್ತಾವೆ, ಒಂದು ಮಾತು ಹೋಗ್ತಿರ್ತಾವೆ. ಗಂಡ ಹೆಂಡತಿ ಅನುಸರಿಸ್ಕೊಂಡು ಹೋದ್ವಿ ಅಂತಂದ್ರೆ ಜೀವನ ಭಾಳ ಚಲೋ ಇರುತ್ತೆ. ಆದಷ್ಟು ಇನ್ನೊಬ್ಬರ ಮಾತಿನ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನೀವು ಚಂದ ಇರ್ರಿ. ದುಡ್ಡು, ಬಂಗಾರ ಇವೆಲ್ಲ ಏನು ತಾತ್ಕಾಲಿಕ, ಏನು ಇವು ಜಸ್ಟು ಹಿಂಗೆ ಬರ್ತಾವೆ, ಹಿಂಗೆ ಪಾಸ್ ಆಗ್ತಾವೆ. ಆದ್ರೆ ಖುಷಿ ಅನ್ನೋದು, ನೀವೇನು ನಿಮ್ಮ ಮನೆಯವರೊಂದಿಗೆ, ನಿಮ್ಮ ಫ್ಯಾಮಿಲಿಯೊಂದಿಗೆ ಏನು ಸಮಯವನ್ನು ಕಳಿತೀರಿ, ಅದು ಮಾತ್ರ ನೆನಪು ಪರ್ಮನೆಂಟಾಗಿ ಉಳಿಯೋದು. ನಾನು ಭಾಳ ಜನದ ಬಾಯಾಗ ಕೇಳೀನಿ, ಹೆಂಗೆ ಬಿಟ್ಟಿರ್ತೀವ ನೀವು, ಹೆಂಗೆ ಬಿಟ್ಟಿರ್ತಿರ್ವ, ನಿಮಗೆ ಅಷ್ಟು ನಡೀತೈತಲ್ಲ, ನಿಮ್ಗೆ ಅಷ್ಟು ಪ್ರೀತಿ ಇಲ್ಲ ಅನ್ಸುತ್ತಲ್ಲ ಅಂತಿರ್ತಾರೆ. ನನಗೆ ನಗು ಬರುತ್ತೆ, ಏನು ಮಾಡೋದು. ದೂರ ಇದ್ರೆ ಪ್ರೀತಿ ಕಡಿಮೆ, ಹತ್ತಿರ ಇದ್ರೆ ಒಂದಿಟ್ಟು ಬಿಟ್ಟಿರಲಿಲ್ಲ ಅಂದ್ರೆ ಪ್ರೀತಿ ಜಾಸ್ತಿ ಅಂತ ಯಾಕೆ ಅಂದ್ಕೋಬೇಕು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನಾನು ನೋಡಿರೋ ಪ್ರಕಾರ ನಮ್ಮ ಸುತ್ತಮುತ್ತ ನೋಡಿದ್ದ ನಾನು ಉದಾಹರಣೆ ಹೇಳ್ತೀನಿ. ಯಾವ ಕಪಲ್ಸ್ ಹತ್ತಿರ ಇರ್ತಾರಲ್ಲ, ಅವರು ಒಬ್ರಿಗೊಬ್ರಿಗೆ ಟೈಮ್ ಕೊಡೋಕ್ಕೆ ಆಗಲ್ಲ. ಜೊತೆಗಿದ್ದಾರೆ ಬಿಡು ಅನ್ನುವಂತಹ ಒಂದು ಪರಿಸ್ಥಿತಿ ಏನಿರ್ತಲ್ಲ, ಅದು ಎಷ್ಟೇ ಕೆಲಸಗಳನ್ನು, ಎಷ್ಟೇ ಟೈಮ್ಗಳನ್ನು, ಸಮಯವನ್ನು ನೆಗ್ಲೆಕ್ಟ್ ಮಾಡಿಸುತ್ತಾ. ಮನ್ಯಾಗಿರ್ತಾರೆ ಬಿಡು, ಎಷ್ಟೊತ್ತಿಗಾದರೂ ಹೋದ್ರಾಯ್ತು, ಮತ್ತು ನಾಳೆ ಕುಂತು ಮಾತಾಡಿದ್ರಾಯ್ತು ಅನ್ನುವಂತಹ ಪರಿಸ್ಥಿತಿಗೆ ಇರ್ತಾರೆ. ಆದರೆ ನಮ್ದು ಹಂಗಿಲ್ಲ. ದೂರ ಇದ್ದೀವಿ ಅಂದ್ರೂ
ಎಷ್ಟು ನಾನು ಮತ್ತು ನಮ್ಮ ಮನೆಯವರಾಯ್ತು ಎಷ್ಟು ಲಾಯಲ್ ಆಗಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ಈ ಲಾಯಲಿಟಿನೇ ನಮ್ಮನ್ನು ಇಷ್ಟು ಚಂದ ಇರೋಕ್ಕೆ ಸಾಧ್ಯ ಮಾಡತೈತಿ ಅನ್ಕೋತೀನಿ ನಾನು. ನೀವು ಎಷ್ಟೇ ದೂರ ಇರಿ ಹತ್ತಿರ ಇರಿ, ಲಾಯಲ್ ಆಗಿರೋದು ಕಲಿಬೇಕು. ಒಬ್ಬರು ಮುಂದಿದ್ದಾಗ ಒಂಥರ ಹಿಂದಿದ್ದಾಗ ಒಂಥರ ಅದು ಬೇಡ. ಪ್ರೀತಿ ಅಂದಾಗ ಲಾಯಲಿಟಿ ಮೇನ್ ಆಗ್ತೈತಿ. ಈ ಲಾಯಲಿಟಿನ ಮೇಂಟೈನ್ ಮಾಡಿರಿ ಅಂತ ಹೇಳ್ತೀನಿ ನಾನು. ಜೊತೆಗೆ ಒಬ್ರಿಗೊಬ್ರಿಗೆ ಸಮಯವನ್ನು ಕೊಡಿರಿ ಅಂದಾಗ, ಈಗ ನೋಡಿರಿ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಾರೆ, ಅವರು ಬರೋದು 6 ತಾಸು ಒಂದು ಸಾರಿ ಹೋದರೆ 6 ತಾಸು ಡ್ಯೂಟಿ ಅವ್ರದ್ದು. ಸೊ ಇಲ್ಲಿ ಮಾರ್ನಿಂಗ್ ಅಥವಾ ಈಗ ಮಧ್ಯಾಹ್ನ 12 ಗಂಟೆ ಡ್ಯೂಟಿ ಅಂದರೆ ವಾಪಸ್ ಈವ್ನಿಂಗ್ 6 ಗಂಟೆಗೆ ಬರೋದವರು. ನಾನೇನು ಮಾಡ್ತೀನಿ, ಅವಾಗ ಕಾಯ್ಕೋತ ಕೂತಿರ್ತೀನಲ್ಲ, ಒಬ್ಬಳೇ ಇದ್ದಾಗ ಫೋಟೋ ನೋಡೋದು, ನಾವಿಬ್ಬರು ಕಳೆದಂತಹ ಸಮಯನ ನಾವು ಮೆಮ್ರೀಸ್ ಏನೇನಿದಾವಲ್ಲ ನೋಡ್ತಿದ್ನಿ. ಇವಾಗ ಅವರು ಹೆಂಗಂತಂದ್ರೆ ನಾನು ರಿಸೀವ್ ಮಾಡಿಲ್ಲ, ನಾನು ಸ್ಕೂಲ್ನಾಗ ಅದೀನಿ. ಈಗ ಬಂದಾಗ ಮಕ್ಕಳ ಜೊತೆ ಮಾತಾಡೋಕೆ ಮನೆಗೆ ಫೋನ್ ಮಾಡ್ತಾರೆ, ಮತ್ತು ಫೋಟೋಸ್ ನೋಡ್ತಾರೆ. ಇಲ್ಲಿ ಪ್ರೀತಿ ಅನ್ನೋದು ದೂರ ಇದ್ದೀವಿ, ದೇಹದಿಂದ ದೂರ ಇದ್ದೀವಿ ಅಥವಾ ಅಂತ ಅಂದರೆ ಹೊರತು ಮನಸ್ಸಿನಿಂದ ಅಲ್ಲ. ಸೊ ಹಾಗಾಗಿ ಯಾವತ್ತೂ ಫಸ್ಟು ಇನ್ನೊಬ್ರನ್ನ ಜಡ್ಜ್ ಮಾಡೋಕ್ಕೆ ಹೋಗಬೇಡ್ರಿ ಅಂತ ನನ್ನ ಅನಿಸಿಕೆ. ದೂರ ಇದ್ದವರು ಪ್ರೀತಿ ಕಡಿಮೆ, ಹತ್ತಿರ ಇದ್ದವ್ರು ಪ್ರೀತಿ ಜಾಸ್ತಿ, ಹಾಗೇನಿರಲ್ಲ. ನಾನು ನೋಡಿದ ಪ್ರಕಾರ ಹತ್ತಿರ ಇದ್ದವ್ರು ಯಾವಾಗಲೂ ಚಂದಗನೇ ಇರಲ್ಲ. ನಾ ಎಷ್ಟೋ ಜನ ನೋಡೀನಿ. ಇದಕ್ಕಿಂತ ಇನ್ನೂ ಏನು ಬೇಕು? ಓಕೆ, ಇನ್ನು ಮಾರ್ನಿಂಗ್ ಎದ್ದು ರಂಗೋಲಿ ಹಾಕತ್ತಿದ್ದೆ. ರಂಗೋಲಿ ಅಂತೂ ನಾನು ಕೈಲೇ ತೆಗೆಯುವಂಥ ಹರಸಾಹಸ ಮಾಡಲ್ಲ, ನಂಗೆ ಬರೋದು ಇಲ್ಲ ಚಿಕ್ಕಿ ಇಟ್ಟು. ಹಾಗಾಗಿ ಇದನ್ನು ನಮ್ಮಮ್ಮ ಮೊನ್ನೆ ಯಲ್ಲಮ್ಮ ಗುಡ್ಡಕ್ಕೆ ಹೋದಾಗ ತೊಗೊಂಬಂದಿದ್ಲು. ಸೊ ಇದನ್ನ ಬಳಸತ್ತೀನಿ ನಾನು. ಇದರಿಂದ ಹಾಕ್ಬಿಟ್ನೆ ಅಂದರೆ ಎಷ್ಟು ಚಂದ ಕೂಡ್ತಾವೆ. ಬಟ್ ಅದು ಇವತ್ತು ವಿಡಿಯೋ ಮಾಡತ್ತೀನಿಲ್ಲ, ಸಿಂಗಲ್ ಕೈಯಿಂದ ಮಾಡತ್ತೀನಿ. ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ಬಿಟ್ಟರೆ ಎಲ್ಲ ಓಕೆ. ಸೊ ಇನ್ನು ಇವತ್ತು ಮನೆಯೊಳಗಿದ್ನಲ್ಲ, ಹಂಗೆ ಟಾಯ್ಲೆಟ್ ರೂಮ್ ಒಂದು ಕ್ಲೀನ್ ಮಾಡಿಬಿಟ್ರೆ ಆಯಿತು ಅಂದ್ಕೊಂಡ್ವಿ. ಒಂದು ಅರ್ಧ ತಾಸು ಇದನ್ನು ಹಾಕ್ಬಿಟ್ನೆ ಅಂದ್ರೆ ಹಾರ್ಪಿಕ್ ಅಥವಾ ಕ್ಲೀನರ್ ಹಾಕಿಬಿಟ್ವಿ. ಹಾಕಿ ಒಂದು 15 ನಿಮಿಷ ಮುಚ್ಚಿಟ್ಬಿಡ್ತೀನಿ ನಾನು. ಆಮೇಲೆ ಮತ್ತೆ ಏನು ತಿಕ್ಕೋ ಅವಶ್ಯಕತೆ ಇರಲ್ಲ, ಕ್ಲೀನ್ ಆಗಿಬಿಡುತ್ತೆ. ಸೊ ಇನ್ನು ನೆಕ್ಸ್ಟು ಅಡುಗೆಗೆ ರೆಡಿ ಮಾಡ್ಕೋಬೇಕು, ಜಳಕ ಮಾಡ್ಕೋಬೇಕು ಅಂತಂದು ಸ್ನಾನ ಮಾಡಬೇಕಂತ ರೆಡಿ ಆದೆ. ಬ್ರಷ್ ಗಿಶ್ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಬಂದ್ಬಿಡ್ತೀನಿ. ಸ್ನಾನ ಮಾಡಿದ ಮೇಲೇ ನಾನು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಇವತ್ತು ಬ್ಯಾಳೆ ಹಾಕೋದೈತಲ್ಲ ಸ್ವಲ್ಪ, ಹಾಗಾಗಿ ಸ್ನಾನ ಮಾಡಿ ಹಾಕಬೇಕು ಅಂತ ರೆಡಿ ಆಗಬೇಕಂತ ಆದ್ನಿ. ಹೆಂಗೆ ಹೋಗುತ್ತೆ ಗೊತ್ತಿಲ್ಲ, ಬಟ್ ಎಲ್ಲರದು ಒಂದೊಂದು ಥರ ಅಲ್ಲ. ಅವ್ರವ್ರ ಪದ್ಧತಿ ಒಳಗೆ ಹೆಂಗೆ, ಅವ್ರವ್ರ ಪದ್ಧತಿಗಿಂತ ಅವರವರ ಅನುಕೂಲಕ್ಕಾಗಿ ಇವಾಗ ಸದ್ಯದ ಹಬ್ಬಗಳನ್ನು ಆಚರಿಸತ್ತೀವಿ ನಾವು. ನಮ್ಮ ಅನುಕೂಲ, ನಮ್ಮ ಮನೆಯೊಳಗೆ ಏನೈತಿ ಅದನ್ನು ತೊಗೊಂಡು ಈ ಹಬ್ಬ ಹಿಂಗೆ ಆಚರಿಸ್ಬೇಕು ಅಂದ್ರೆ ಅದಕ್ಕೆ ಹೋಗಿ ಎಕ್ಸ್ಟ್ರಾ ಏನಾರ ತೊಗೊಂಡ್ಬರೋದು ಕೊಂಡ್ಕೊಂಬರೋದು ಇವಾಗಿಲ್ಲ, ಇದ್ದದ್ರಲ್ಲೇ ಮಾಡ್ಕೊಂಡು ಹೋಗೋದು ಐತಿ. ಸೊ ಹಾಗಾಗಿ ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ನೀಟಾಗಿ ಒರೆಸ್ಕೊಂಡು ನೈಟ ತೊಳೆದಿಟ್ಟು ಮಕ್ಕೊಂಡಿರ್ತೀನಿ ನಾನು ಡೈಲಿ. ಬಟ್ ನಾಳೆ ರಜೆ ಐತಿ ಅಂತ ಗೊತ್ತಾಯಿತು, ಸಂಡೇ ಐತಿ ಅಂತ ಗೊತ್ತಾಯಿತು ಅಂದ್ರೆ ನಾನಂತ ಲೇಜಿ ಯಾರೂ ಆಗೋಲ್ಲ, ಅಷ್ಟು ಲೇಜಿ ಆಗಿಬಿಡ್ತೀನಿ ನಾನು. ಎಲ್ಲ ಅಲ್ಲಿದ್ದಲ್ಲೇ ಇಟ್ಬಿಡ್ತೀನಿ. ಬಟ್ ಡೈಲಿ ಹೆಂಗಂದ್ರೆ ನೈಟೇ ಒರೆಸಿ, ನೈಟೇ ಕಸ ಹುಡುಗಿ, ನೈಟೇ ಮುಸುರಿ ತಿಕ್ಕಿಟ್ಟು ಮಕ್ಕೊಂಬಿಟ್ಟಿರ್ತೀನಿ. ಸೊ ಇನ್ನು ಒಂದು ಸ್ವಲ್ಪ ನಮ್ಮ ಮನೆಯವರಿಗೆ ಟೀ ಮಾಡಿಕೊಡ್ಬೇಕು. ಅವ್ರು ಹೆಂಗಂತಂದ್ರೆ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ, ಬಟ್ ಸ್ವಲ್ಪ ತಿಂದರೂ ಅದನ್ನು ಸ್ವಚ್ಛವಾಗಿರೋದು ನೀಟಾಗಿರೋದು ತಿಂತಾರೆ. ಹಾಗಾಗಿ ಅವರಿಗೆ ಬಿಸಿ ಬಿಸಿದ ಬೇಕು, ಅವ್ರಿಗೆ ಮಾಡಿಟ್ರದ್ದು ಏನಿದಾಗಲ್ಲ. ಅವ್ರು ಮಾಡಿಕೊಡುವಂತ ಅನ್ನೋದು ಇಲ್ಲ, ಯಾವತ್ತೂ ಕೇಳಲ್ಲ. ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ಆರಾಮ್ ತಿಂತಾರೆ. ಸೊ ನಾನೇ ಹೇಳ್ತಿರ್ತೀನಿ ರೀ, ನನ್ನ ಎಬ್ಸ್ರಿ, ನಾನು ಮಾಡಿಕೊಡ್ತೀನಿ, ನನಗಿಷ್ಟ ರೀ ಮಾಡಿಕೊಡ್ತೀನಿ, ಬಂದಾಗ ಒಮ್ಮೆ ಅಂತಿರ್ತೀನಿ. ಡೈಲಿ ನಾನು 4ಕ್ಕೆ ಎದ್ನಿ ಅಂದ್ರೆ ನನ್ನ ಜೊತೆ ಇವಾಗ ಬಂದಿದ್ದಾರಲ್ಲ ರೆಸ್ಟ್ ಮಾಡೋದೇ ಇಲ್ಲ, ಎದ್ದೇ ಬಿಡ್ತಾರೆ. ನಾನು ರೊಟ್ಟಿ ಮಾಡತ್ನಿ ಅಂದ್ರೆ ತಾವು ಪಲ್ಯ ಮಾಡಿಕೊಡ್ತಾರೆ, ಟೀ ಮಾಡಿಕೊಡ್ತಾರೆ, ಇಲ್ಲ ಬಾಕ್ಸ್ ಕಟ್ಟಿಕೊಟ್ರಿ. ನಾನು ಸ್ನಾನಕ್ಕೆ ಹೋದ್ನಿ ಅಂದರೆ ನಾ ಬರೋದ್ರೊಳಗೆ ಬಾಕ್ಸ್ ಕಟ್ಟಿಟ್ಟಿರ್ತಾರೆ. ವೆನಿಟಿ ಬ್ಯಾಗ್ ಒಳಗೆ ಏನು ಇಟ್ಕೋಬೇಕಲ್ಲ ಎಲ್ಲ ID ಕಾರ್ಡು ಪ್ರತಿಯೊಂದನ್ನು ಇಟ್ಟಿರ್ತಾರೆ, ಮೊಬೈಲು, ಬ್ಲೂಟೂತ್ ಪ್ರತಿಯೊಂದನ್ನು ಇಟ್ಟು ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ನಾನು ರೆಡಿಯಾಗಿ ಹೋಗೋದ್ರೊಳಗೆ ಚಹಾ ಥರ ಹಾಕಿಟ್ಟಿರ್ತಾರೆ, ಬ್ರೆಡ್ಡು, ಚಹಾ, ಬಿಸ್ಕೆಟು ಒಂದು ಸೈಡ್ ಇಟ್ಟಿರ್ತಾರೆ, ತಿಂದು ಹೋಗೋದು ಅಷ್ಟೇ ನಂದು. ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾರೆ. ಸೊ ನಾವು ಲಕ್ಕಿ ಅಂತ ಹೇಳ್ಬೋದು. ಅದ್ರೊಳಗೆ ಆರ್ಮಿಯವ್ರನ್ನ ಗಂಡನಾಗಿ ಪಡೆಯೋಕೆ ಇನ್ನೂ ಲಕ್ಕಿ ಅಂತ ಹೇಳ್ತೀನಿ. ಅದು ಹೆಂಗೋ ಗೊತ್ತಿಲ್ಲ, ಈ ಡಿಫೆನ್ಸಲ್ಲಿ ವರ್ಕ್ ಮಾಡೋರು ಪ್ರತಿಯೊಬ್ಬರೂ, ಅದು ಏರ್ಫೋರ್ಸ್ ಆಗಿರ್ಬೋದು, ಪ್ರತಿಯೊಂದರಲ್ಲಿಯೂ ಕೂಡ ಅವ್ರ ಕೇರು, ಅವ್ರು ತೋರಿಸುವಂತಹ ಪ್ರೀತಿ, ಕಾಳಜಿ, ಫ್ಯಾಮಿಲಿಗೆ ಕೊಡುವಂತಹ ಸಮಯ ಪ್ರತಿಯೊಂದು ಬಹಳ ಒಂಥರ ಸ್ಪೆಷಲ್ ಆಗ್ತೈತಿ, ಒಂಥರ ಡಿಫ್ರೆಂಟ್ ಇರುತ್ತೆ ನಾರ್ಮಲ್ ಪರ್ಸನ್ಗಿಂತ. ನಾನು ಅಷ್ಟು ದುಡ್ಡು ನನಗೆ ಅಷ್ಟು ಸ್ಯಾಲ್ರಿ ಐತಿ, ನಾನು ಯಾಕೆ ಇದು ಮಾಡಬೇಕು ಅದನ್ನು ಮಾಡಬೇಕು ಅಹಂ ಅನ್ನೋದೇ ಇರಲ್ಲ ನಾನು ನೋಡಿದ ಪ್ರಕಾರ. ಸೊ ನಾನು ಹೇಳೋದು
ಆರ್ಮಿಯವ್ರು ಯಾರಾದರೂ ನಿಮಗೆ ಸಿಕ್ಕರೆ ಬಿಡಕ್ಕೆ ಹೋಗ್ಬೇಡ್ರಿ. ಅವರು ಹೆಂಗೆ ಗೊತ್ತಾ, ನೋಡೋಕೆ ಭಾಳ ಸಿಂಪಲ್ ಇರ್ತಾರೆ. ಸ್ಟೈಲಾಗಿ ಬಿಯರ್ಡ್ಸ್ ಬಿಡೋದು, ಗಡ್ಡ ಬಿಡೋದು, ಮೀಸೆ ಬಿಡೋದು, ಅಥವಾ ಹೇರ್ ಸ್ಟೈಲ್ನ ಮಾಡಿಸೋದು, ಅಥವಾ ಡ್ರೆಸ್ಸನ್ನು ಒಂಥರ ಸ್ಟೈಲಿಶಾಗಿ ಹಾಕ್ಕೊಳ್ಳೋದು ಅದು ಇರಲ್ಲ ಅವರಿಗೆ. ಬಟ್ ಹೆಂಗಂತಂದ್ರೆ ಮನಸ್ಸು ಮಾತ್ರ ನೀವು ಎಷ್ಟು ಯಾವ ಥರ ಪ್ರೀತಿ ಕೇಳ್ತೀರಿ ಆ ಥರ ಪ್ರೀತಿಯನ್ನು ಕೊಡುವಂತಹ ಶಕ್ತಿ ಅವರಲ್ಲಿ ಐತಿ. ನಾನು ಎಕ್ಸಾಂಪಲ್ ನಾನೇ. ನಮ್ಮ ಮನೆಯವ್ರು ನೋಡಲಿಕ್ಕೆ ಭಾಳ ಸಿಂಪಲ್ಲು, ಆಡಂಬರ ಜೀವನ ಒಟ್ಟೇ ಇಲ್ಲ. ಐತಿ ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ತೀನಿ ಅನ್ನೋದಿದ್ರೂ ಕೂಡ ಆಡಂಬರದ ಜೀವನ ಎಲ್ಲೂ ಕಾಣಲೇ ಇಲ್ಲ ನಾನು 5 ವರ್ಷ ಆದ್ರೂ. ಸೊ ಒಂಥರ ನನಗೆ ನನಗೂ ಒಂಥರ ಅನಿಸುತ್ತಾ, ನಾನೇ ಏನಪ್ಪ ಒಂದು ಸ್ವಲ್ಪ ಹೆವಿ ಮಾಡ್ತೀನೇನೋ, ಫ್ಯಾಷನ್ನು ಹಂಗೆ ಹಿಂಗೆ ಅನ್ಸುತ್ತಾ. ಬಟ್ ಅವ್ರು ಏನೂ ಅನ್ನಲ್ಲ, ನಿನ್ನಿಷ್ಟ ಅಮ್ಮ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾನು ಲಕ್ಕಿ ಅಂತ ಹೇಳ್ಬೋದು. ಇನ್ನು ಇವತ್ತು ಇನ್ಸ್ಟೆಂಟ್ ಇಡ್ಲಿನ ರವಾ ಪಾಕೆಟ್ ತೊಗೊಂಡು ಬಂದಿದ್ದಾರೆ, ನಾನು ತೋರಿಸಿದ್ದೀನಿ ಆಲ್ರೆಡಿ. ಇಡ್ಲಿನ ಇವತ್ತು ನಾಷ್ಟ ಮಾಡಿ ಬ್ಯಾಳಿಗೆ ಮಾಡಬೇಕು ಅಂದ್ರೆ ಹೋಳಿಗೆ ಮಾಡಬೇಕು ಅಂದ್ಕೊಂಡೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಈ ಕಡೆ ಚಾದನ್ನ ಮಾಡ್ಕೊಂಡಿದ್ದೆ. ಚಾದನ್ನ ಸ್ನಾನ ಮಾಡೋಕ್ಕಿಂತ ಮೊದಲ ಕುಡಿದು ಹೋಗಿರ್ತೀನಿ. ಒಂದೊಂದು ಸಾರಿ ಅಂದ್ರೆ ಡೈಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ರೆಡಿಯಾಗೆ ಕುಡಿತೀನಿ. ಬಟ್ ಇವತ್ತೈತಲ್ಲ ಸ್ವಲ್ಪ ಮನೆಯೊಳಗಿರೋಕ್ಕೆ ಸಂಬಂಧ ಚಾನ ಕುಡಿದು ಆಮೇಲೆ ಈ ಸೈಡು ಇಡ್ಲಿದು ಏನಿತ್ತಲ್ಲ ಇನ್ಸ್ಟೆಂಟ್ ಇಡ್ಲಿ ಅದನ್ನು ನೆನೆಯಕ್ಕಿಟ್ಟಿದೆ. ಏನಿಲ್ಲ, ಅದನ್ನು ಪೌಡ್ರದೊಳಗೆ ಎಲ್ಲ ಥರದ್ದು ಇಂಗ್ರೀಡಿಯೆಂಟ್ಸ್ ಬರ್ತೈತಿ. ಬ್ಯಾಳಿ ಪ್ರತಿಯೊಂದು ಏನು ನಾವು ಒಗ್ಗರಣೆ ಕೊಡ್ತೀವಲ್ಲ ಎಲ್ಲನೂ ಇರುತ್ತೆ. ಪ್ರೋಟೀನ್ಸ್ ವಿಟಾಮಿನ್ಸ್ ಅಂತೂ ಹೆವಿ ಇರುತ್ತೆ ಇದ್ರೊಳಗೆ. ಮಕ್ಕಳಿಗೆ ಭಾಳ ಚಲೋ ಅಂತ ಹೇಳ್ತೀನಿ ನಾನು. ಇದು ಚಂಪು ಹೆಜ್ಜಿ ಅವಳು ಬಾತ್ರೂಮಿಂದ ಹೊರಗೆ ಬರಬೇಕಾದ್ರೆ ಎಷ್ಟೆಷ್ಟೇ ಮೂಡಿದ್ವಾ, ನನಗೆ ಭಾಳ ಕ್ಯೂಟ್ ಅನಿಸಿದ್ವು, ಅದಕ್ಕೆ ವಿಡಿಯೋ ಮಾಡಿದೆ. ಸೊ ಈ ಥರ ಇನ್ಸ್ಟೆಂಟ್ ಇಡ್ಲಿ ಪಾಕೆಟ್ ಸಿಗುತ್ತೆ. ಇದು ಎಲ್ಲ ಕಡೆಯೂ ಸಿಗುತ್ತೆ, ಡಿಮಾರ್ಟ್ ಒಳಗೆ ಸಿಗುತ್ತೆ ಆಲ್ಮೋಸ್ಟು. ಸೊ ಇದಕ್ಕೇನಿಲ್ಲ, ಒಂದು 2 ಸ್ಪೂನ್ ಗಟ್ಟಿ ಮೊಸರನ್ನ ಹಾಕಬೇಕು. ಹಾಕಿ ಆಮೇಲೆ ಏನೈತಿ ನೀರನ್ನು ಹಾಕಿ, ಮೊಸರು ಏನು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ನೀರನ್ನು ಹಾಕಿ ನೀಟಾಗಿ ಕಲಿಸ್ಬೇಕು. ಸೊ ಈ ರೀತಿ ಕಲಿಸೋದ್ರಿಂದ ಏನಂತಂದ್ರೆ ಗಂಟು ಇಲ್ಲಾರ್ದಂಗೆ ಕಲಿಸ್ಬೇಕು. ಒಂದು ಏನಂತಂದ್ರೆ ಸ್ವಲ್ಪ ನೀರನ್ನ ನಾವು ಯಾವ ಥರ ಹಾಕೋತಾ ಹೋಗ್ತೀವಿ ಆ ಥರ ಗಟ್ಟಿ ಆಗುತ್ತೆ ಇದು. ಹಾಗಾಗಿ ಸ್ವಲ್ಪ ನೀರನ್ನ ಅವಾಗವಾಗ ಸ್ವಲ್ಪ ತಿರ್ಗಿಸ್ಕೊತಾ ಹಾಕೋತಾ ಹೋಗ್ರಿಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಪೂರ ಅಳಕು ಮಾಡಿರಿ, ಯಾಕಂದ್ರೆ ನಾವೊಂದು 5-10 ನಿಮಿಷ ನೆನೆ ಇಡಕ್ಕೆ ಬಿಡ್ತೀವಲ್ಲ, ಅವಾಗ ರವೆ ಏನಿರುತ್ತೆ ಇದ್ರೊಳಗಿರೋಂಥ ರವೆ ಹೀರ್ಕೊಂಡು ಬಿಡುತ್ತೆ ಈ ನೀರನ್ನು. ಸೊ ಇಷ್ಟು ಹಾಕಿ ಒಂದು 15-20 ನಿಮಿಷ ನಾವು ತೆಗೆದಿಟ್ಬಿಟ್ರು ನಡಿತೈತಿ. 5 ನಿಮಿಷ, ಲಾಸ್ಟ್ 5 ನಿಮಿಷ ಅಂದರೂ ನಡಿತೈತಿ. ಹಂಗೆ ಹಾಕಿದ್ರೆ ಸ್ವಲ್ಪ ರವೆ ನೆನಿಬೇಕು ಅನ್ನೋದಷ್ಟೇ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೇನು ಸೋಡಾ ಪುಡಿ ಬೇಡ, ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಆರಾಮಾಗಿ ಮಾಡ್ಬೋದು. ಜೊತೆಗೆ ಏನಂತಂದ್ರೆ ಪ್ಲಸ್ ಪಾಯಿಂಟು ಚಟ್ನಿನೇ ಬೇಡ ಇದಕ್ಕೆ. ಎಲ್ಲ ಥರದ್ದು ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಐತಿ, ಸಪ್ಪನ ಬಾಯಲ್ಲಿ ತಿನ್ಬೋದು. ಸೊ ಇದರ ತೆಗೆದಿಟ್ಟು ಇನ್ನು ನಾನು ಸ್ವಲ್ಪ ಟೀ ಕುಡಿದ್ಬಿಡ್ತೀನಿ. ಟೀ ಕುಡಿಯೋದು ಆಲ್ರೆಡಿ ನಾನಂದರೆ ಟೀ ಕುಡ್ದ ಸ್ನಾನ ಮಾಡೋದು. ಸೊ ಟೀ ಕುಡ್ಕೊಂಡು ಆಮೇಲೆ ನಮ್ಮ ಮನೆಯವರು ಒಂದು ಸ್ವಲ್ಪ ಎದ್ದು ಬಂದರೆ ಅವ್ರಿಗೂ ಬ್ರಷ್ಷು ಎಲ್ಲ ಮಾಡಿರ್ತಾರಲ್ಲ, ಆ ಟೈಮಿಗೆ ಕರೆಕ್ಟಾಗಿ ಅವ್ರು ಎದ್ದ ತಕ್ಷಣ ನಾನು ಹಾಲು ಕಾಸಿರ್ತೀನಲ್ಲ, ಕಾಫಿ ಬೇಕಂದ್ರೆ ಅದನ್ನು ಮಾಡಿಕೊಡ್ತೀನಿ, ಚಹಾ ಬೇಕು ಅಂತಂದ್ರೆ ಚಹಾ ಇರುತ್ತಲ್ಲ ಅದನ್ನೇ ಕುಡಿತಾರೆ. ಇನ್ನು ಚಂಪು ಒಂದು ಸ್ವಲ್ಪ ಬೋರ್ವಿಟಾ, ಸ್ವಲ್ಪ ಹಾರ್ಲಿಕ್ಸು ಕೊಡತ್ತೀವಿ ಬೇಬಿದು. ಸೊ ಹಂಗಾಗಿ ಅವಾಗವಾಗ ಕುಡಿತಾಳೆ, ದಿನ ಅಂತೇನಿಲ್ಲ. ಎದ್ದ ತಕ್ಷಣ ಈಸ್ತಿನ ಅಮ್ಮ ಅಂತಿದ್ಲು, ಅಮ್ಮ ಅಂತ ಹೇಳ್ತಿದ್ಲು. ಇವಾಗ ಅಪ್ಪ ಅಂತ ಹೇಳ್ತಾಳೆ, ಡ್ಯಾಡಿ ಅಂತ ಹೇಳ್ತಾಳೆ. ಸೊ ಫಸ್ಟು ಬಂದ ತಕ್ಷಣ ಅವ್ರ ಡ್ಯಾಡಿ ಹತ್ರ ಹೋಗಲಿಲ್ಲ, ಒಂದು ಅರ್ಧ ತಾಸು 1 ತಾಸೇ ಹೋಗಲೇ ಇಲ್ಲ. ಹೆಂಗಂದ್ರೆ ಅವ್ರನ್ನ ನೋಡಿದ್ರೆ ಅಳಾತ್ಲು. ಅವಾಗ ಒಂಥರ ಅನ್ನಿಸ್ತು, ಎಷ್ಟು ಆ ಒಂದು ಕ್ಷಣ ಎಷ್ಟು ಬೇಜಾರಾಗುತ್ತಂದ್ರೆ ನೋಡೋರಿಗೆ, ಏನಪ್ಪ ಹಿಂಗಾದ್ಲಲಿಕ್ಕೆ ಅನ್ನಿಸ್ತು. ಬಟ್ ಆಮೇಲೆ ಹೋದ್ಲು. ಇವಾಗ ಅವ್ರ ಡ್ಯಾಡಿ ಬಿಟ್ಟು ಬರೋದೇ ಇಲ್ಲ. ಸೊ ಇನ್ನು ನಾನು ಬ್ಯಾಳಿ ಕುದಿಯೋಕೆ ನೀರು ಹಾಕಿದ್ನಿ, ಇವತ್ತು ಹೋಳಿಗೆ ಮಾಡ್ಬೇಕಂತಂದು. ಸೀದಾ ಅಷ್ಟು ಬ್ಯಾಳಿ ಕ್ಲೀನ್ ಮಾಡ್ಕೊಂಡಿದ್ನೆಲ್ಲ ಹಾಕ್ಬಿಟ್ನಿ. ನಾನು ಬ್ಯಾಳಿದೇನು ವಿಡಿಯೋ ಮಾಡತ್ತಿಲ್ಲ, ಹೂರ್ಣದ್ದು ಮಾಡೋದು, ಹೋಳಿಗೆ ಮಾಡೋದು, ಯಾಕಂದರೆ ಎಲ್ರಿಗೂ ಗೊತ್ತಿರುತ್ತಾ, ಆಲ್ರೆಡಿ ಮಾಡಿ ನೋಡಿನಿ. ಇನ್ನು ಚಂಪು ಸ್ನಾನ ಮಾಡಿಸಿದೆ, ಇವತ್ತು ಸಂಕ್ರಾಂತಿ ಅಲ್ಲ. ಹಂಗಾಗಿ ಇದು ಡ್ರೆಸ್ ಬಂದು ನಮ್ಮ ಮೇಡಮ್ ನಮ್ಮ ಸರ್ ಇದ್ದಾರೆ, ಕನ್ನಡ ಸರ್, ಅವರು ಮನೆಗೆ ಹೋದಾಗ ಕೊಟ್ಟಿದ್ದರು. ಭಾಳ ಪ್ರೀತಿಯಿಂದ ಕೊಟ್ಟರು, ನಮಗೂ ಭಾಳ ಖುಷಿ ಆಯಿತು. ಇನ್ನು ಈ ಏರ್ ಬ್ಯಾಂಡ್ ಬಂದು ನನ್ನ ಜೊತೆ ವರ್ಕ್ ಮಾಡುವಂತಹ ಶಶಿ ಅಂತ ಅದಾರ. ಸೊ ಅವ್ರು ತಂದಾರ. ಇನ್ನು ಈ ವೆನಿಟಿ ಬ್ಯಾಗ್ ಬಂದು ನಮ್ಮ ಜೊತೆ ವರ್ಕ್ ಮಾಡುವಂತಹ ಒಬ್ಬರು ರಜನಿ ಮೇಡಮ್ ಅಂತಿದ್ದಾರೆ, ನಂಗೆ ಪ್ರೀತಿಯಿಂದ ಅಕ್ಕ ಅಂತ ಕರಿತೀನಿ, ಅವರು ತಂದು ಕೊಟ್ಟಿದ್ದಾರೆ. ಸೊ 3 ಜನ ಇವತ್ತು ನನ್ನ ಮಗಳು ಹೆಂಗಂದ್ರೆ 3 ಜನ ಅತ್ತಿಯರು ತಂದಿರುವಂಥ ಐಟಮ್ಸ್ನ ಹಾಕ್ಕೊಂಡು ರೆಡಿ ಆದ್ಲು. ಅದನ್ನು ನೋಡೋಕ್ಕೆ ಒಂಥರ ಇದು ಖುಷಿ. ಇನ್ನು ಬ್ಯಾಂಗಲ್ಸು ಅವರು ಅಜ್ಜಿ ತೊಗೊಂಡು ಬಂದಿದ್ದರು. ಆಕೆಗೆ ಬರಲ್ಲ ಅದು,
ಅಮ್ಮ ನಂಗೆ ಇದನ್ನ ಹಾಕು, ಅಮ್ಮ ನಂಗೆ ಇದನ್ನ ಹಾಕು, ಬಳಿ ಇದನ್ನ ಹಾಕು ಅಂದ್ಲು. ಹಂಗಾಗಿ ಹಾಕಿದ್ದೆ. ಪೋಸ್ ಕೊಡಾತಿದ್ಲಕ್ಕೆ ಅವ್ರ ಡ್ಯಾಡಿ ಫೋಟೋ ತೆಗಿತಿದ್ರು, ಪೋಸ್ ಕೊಡಾತಿದ್ಲು. ಇನ್ನು ಇವತ್ತು ಫಲ ಎರಿಯೋದೊಂದು ಐತಲ್ಲ ಮಕ್ಕಳಿಗೆ, ಮಕ್ಕಳ ಆರೋಗ್ಯ ಸುಖ ಶಾಂತಿಗೋಸ್ಕರ ಫಲ ಎರಿತೀವಿ ಸಂಕ್ರಮಣ ದಿನ. ಯಾಕಂತಂದರೆ ಪ್ರತಿ ಸಲ ಕೇಳುವಂಗೆ ಸಂಕ್ರಮಣ ಹಂಗೆ ಬಂದೈತಿ, ಸಂಕ್ರಮಣ ಚಲೋ ಇಲ್ಲ, ಕರಿ ಬಂದಿಲ್ಲ, ಹಂಗೈತಿ ಹಿಂಗೈತೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಏನೋ ಒಂದು ಪದ್ಧತಿ ಇಟ್ಟಿರ್ತಾರೆ ಅಂದ್ರೆ ಅದರಿಂದ ಏನೋ ಒಂದು ನೂರಾರು ಅರ್ಥ ಇರ್ತೈತಿ. ಹಾಗಾಗಿ ಯಾವುದು ನೆಗ್ಲೆಕ್ಟ್ ಮಾಡಬೇಡ್ರಿ ಅಂತ ಹೇಳ್ತೀನಿ ನಾನು. ಆಲ್ಮೋಸ್ಟು ಫಲ ಎರಿಯೋದು 10 ವರ್ಷದ ಒಳಗಿರುವಂತಹ ಮಕ್ಕಳು ಗಂಡಿರಲಿ ಹೆಣ್ಣಿರಲಿ ಯಾವುದಾದ್ರೂ ಓಕೆ, ಬಟ್ಟು ಎರೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾವುದಾದ್ರೂ ವಾಡಿಕೆ ಬರ್ತಿರ್ತಾವೆ, ಒಂದ ಗಂಡಿದ್ದರಿಗೆ ದೀಪ ಹಚ್ಚಬೇಕು, ಅಥವಾ ಒಂದ ಗಂಡು ಹಾಡ್ದವರಿಗೆ ಸೀರೆ ಮಾಡಬೇಕು, ಈ ಥರ ಇದ್ದಾಗ ಸೊ ಅದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಎಲ್ಲೋ ಒಂದು ಕಡೆ ಹೊಸ ಸೀರೆ ತೊಗೋಬೇಕು ಅನ್ನೋ ಉದ್ದೇಶ ಏನಿರಲ್ಲ, ಯಾಕಂದ್ರೆ ಆಲ್ರೆಡಿ ಸೀರೆ ಇರ್ತಾವೆ, ಅವರಿಗೆ ಡೈರೆಕ್ಟಾಗಿ ಹೇಳಿ ತೊಗೋಬೋದು. ಬಟ್ ಏನು ಅಂತಂದ್ರೆ ಒಂದು ವಿಷಯ, ಪದ್ಧತಿ ಏನೋ ಒಂದು ಬಂದಿರ್ತೈತಿ, ರಾಶಿ ಏನದು ಪ್ರತಿಯೊಂದು ಏನದು ಮೇಷ ವಾಸಸ್ಥಳ ಆಯಿತು, ಪ್ರತಿಯೊಂದು ಕೂಡ ಒಂದು ಮಗುವಿನ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರುವಂಥದ್ದು ಇರ್ತೈತಿ. ಹಾಗಾಗಿ ಹೇಳಿರ್ತಾರೆ. ಇನ್ನು ಡಿಂಪು ಜಸ್ಟೇ ಎದ್ಲು, ಅವಳು ಯಾವಾಗಲೂ ಬಾಯ್ಸ್ ಡ್ರೆಸ್ಸೇ ಹಾಕೋದು, ಯಾಕಂದ್ರೆ ಆಕೆ ನಮಗೆ ಹುಡುಗನ ಥರನೇ ಅನ್ನಿಸ್ತಾಳೆ. ಹಾಗಾಗಿ ಹುಡುಗನ ಡ್ರೆಸ್ಸೇ ಹಾಕ್ತೀವಿ ನಾವು. ನನಗೆಲ್ಲ ಒಂದು ಕಡೆ ಫೀಲ್ ಹುಡುಗ ಇಲ್ಲ ಪಾಪು ಅಂತ. ಬಟ್ ನಮ್ಮ ಮನೆಯವ್ರು ಎಂದೂ ನನಗೆ ಗಂಡು ಪಾಪು ಬೇಕು ಅಂತ ಬಯಸೇ ಇಲ್ಲ. ಆದ್ರೆ ನನಗೆಲ್ಲ ಒಂದು ಕಡೆ ಅನಿಸ್ತಿರ್ತಾ. ಬಟ್ ಅದರಲ್ಲೇ ಡಿಂಪು ಇದೆಲ್ಲ ಸ್ವಲ್ಪ ಹುಡುಗ ಕಂಡಂಗೆ ಕಾಣ್ತಾಳೆ. ಆಕೆಗೆ ಹುಡುಗರು ಡ್ರೆಸ್ ಹಾಕಿ ಅಲ್ಲೇ ಅದರೊಳಗೆ ಖುಷಿ ಪಡ್ತೀವಿ. ಇನ್ನು ನಾನು ಸ್ನಾನ ಮಾಡಿ ರೆಡಿ ಆದೆ. ಮಲ್ಲಿಗೆ ಹೂವು ನಮ್ಮ ಮನೆಯವ್ರು ತಂದಿದ್ದು, ಅದು ಏನೋ ಒಂಥರ ಏನೇ ಕಾಸ್ಟ್ಲಿ ಗಿಫ್ಟ್ ತರಲಿ, ಗಂಡ ಒಬ್ಬರು ಮಲ್ಲಿಗೆ ಹೂ ತಂದು ಕೊಟ್ರೆ ಆ ಒಂದು ಹೆಣ್ಣಿಗೆ ಆಗುವಂತಹ ಖುಷಿನ ಬೇರೆ ಅಂತ ಅನ್ಕೋತೀನಿ. ಇನ್ನು ಈ ಮಲ್ಲಿಗೆ ಹೂವು ಬೆಂಗಳೂರಿಂದ ತೊಗೊಂಡು ಬಂದಿದ್ದು. ಮೊಗ್ಗಿನ ಜಡಿ ಹೆಂಗಿರುತ್ತಲ್ಲ ಅದೇ ರೀತಿ ಇರುತ್ತೆ. ನಾನು ರೆಡಿಯಾಗಿ ಇನ್ನು ಸ್ವಲ್ಪ ಇಡ್ಲಿ ರವೆ ನೋಡಿರಿ ನಾನು ಎಷ್ಟು ನೀರು ಹಾಕಿದ್ದೆ ಆ ರೀತಿ ಗಟ್ಟಿ ಆಯಿತು. ಸೊ ನೋಡ್ಕೊರಿ ಒಂದಿಷ್ಟು ನೀರಿನ ಅಂಶ ಎಷ್ಟೈತಿ ಏನಿಲ್ಲ, ಇನ್ನೂ ನೀರು ಬೇಕಾ ಅಂತ ನೋಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಇಡ್ಲಿ ಹೆಂಗೆ ಮಾಡ್ತೀವಲ್ಲ ಎಣ್ಣೆ ಹಚ್ಚಿ ಸೇಮ್ ಅದೇ ರೀತಿ ಹಾಕೋದು. ಬಟ್ ಇಲ್ಲಿ ಯಾವುದೇ ರೀತಿಯ ಚಟ್ನಿಗಳ ಅವಶ್ಯಕತೆ ಇರಲ್ಲ, ಜಸ್ಟ್ ಸಾಂಬಾರಲ್ಲೂ ತಿನ್ಬೋದು. ನಾವೇನು ಮಾಡ್ತೀವಿ ಅಂದರೆ ನಮ್ಮ ಮನೆಯವರು ಪೀನಟ್ ಬಟರ್ ತೊಗೊಂಡು ಬಂದಿರ್ತಾರೆ ಡಬ್ಬಿ, ಅದನ್ನ ಹಚ್ಕೊತಿರ್ತೀವಿ. ಅದು ಏನೋ ಒಂಥರ ಹುಳಿ ಸಿಹಿ ಅದು ಪೀನಟ್ ಬಟರು ಸ್ವೀಟ್ ಭಾಳ ಇರುತ್ತೆ. ಅಲ್ಲಲ್ಲಿ ಬಾಯಿಗೆ ಇದು ಶೇಂಗಾದ ಕಾಳು ಸಿಗ್ತಿರ್ತೈತಿ. ಇದು ಏನಂತಂದರೆ ಸ್ವಲ್ಪ ಖಾರ ಇರುತ್ತೆ, ಇರಾಗೂ ಬ್ಯಾಳಿ ಅದಿರುತ್ತಲ್ಲ ಮಿಡಲ್ ಅದು ಸಿಗುತ್ತೆ ಬಾಯಿಗೆ. ಹಾಗಾಗಿ ಏನೋ ಒಂಥರ ಸ್ವೀಟು ಖಾರ ಕಾಂಬಿನೇಷನ್ ಭಾಳ ಸಖತ್ತಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿರಿ, ಮಕ್ಕಳಿಗೆ ಅಂದರೆ ಭಾಳ ಒಳ್ಳೆಯದು ಅಂತ ಅನ್ಕೋತೀನಿ. ನೀವು ಕೈಯಾಗಿ ಹಿಡ್ಕೊಂಡು ತಿನ್ನೋಕೆ ಕೊಡ್ಬೋದು ನೀವು, ಭಾಳ ಅಂದ್ರೆ ಭಾಳ ಚಲೋ. ನಾವೇನಾದರೂ ನಾಷ್ಟಕ್ಕೇನು ಇಲ್ಲ ಅಂದರೆ ಇದನ್ನೇ ಮಾಡೋದು. ಫಸ್ಟ್ ಆಫ್ ಆಲು ನಾನು ಇದನ್ನು ಮಾಡತ್ತಿದ್ನ, ನಮ್ಮ ಮನೆಯವ್ರು ಬಂದರು. ಸರಿ ಅಮ್ಮ ನೀನು ಈಗ ಸ್ನಾನ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಕುಂದ್ರು ಹೋಗು, ಇಷ್ಟೊತ್ತನ ಮಾಡಿ ನಾನು ಮಾಡ್ತೀನಿ ಅಂತ ಬಂದರು. ನನಗೆ ಒಂದು ವಿಚಿತ್ರ, ಮಾಡೋಕ್ಕಾರ ಬಿಡ್ರಿ ನಾನಾರ ಕಂಪ್ಲೀಟ್ ಮಾಡ್ತೀನಿ ಅಂತಂದು ಹೇಳ್ತಿರ್ತೀನಿ. ಇಲ್ಲ ನೀ ಅರ್ಧ ಮಾಡಿ ನಾನು ಅರ್ಧ ಮಾಡ್ತೀನಿ ಅಂದಾಗ ನನಗೆ ಏನೋ ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇಷ್ಟು ಮತ್ತು ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ನಂಗೆ ಅವರು. ಒಂದು ದಿನ ಲೇ ಅಂತ ಮಾತಾಡೇ ಇಲ್ಲ ಅವರು. ಲೇ ಅಂತಲ್ಲ, ಯಾವತ್ತೂ ಒಂಟು ಅಕ್ಷರದಿಂದ ಕರೆದವರೇ ಅಲ್ಲ ಅವರು. ಅಮ್ಮ ಅಂತ ಬಿಟ್ಟರೆ ಏನೂ ಅನ್ನೋದೇ ಇಲ್ಲ. ಅದಕ್ಕಿಂತ ಖುಷಿ ಇನ್ನೇನು ಬೇಕು. ನಾನೇ ಹೇಳಿಸ್ಕೊಂಡು ಕರೆಸ್ಕೊತೀನಿ, ಹಿಂಗನ್ರಿ ಹಂಗನ್ರಿ ಅಂತಂದು. ಬಟ್ ಅವರು ಹೆಂಗಂದ್ರೆ ತಂದೆಯ ಗುಣವನ್ನು ಹೊಂದಾರ, ನಮ್ಮ ಅಪ್ಪನ ಗುಣ ಏನೇನಿದಾವಲ್ಲ ಪ್ರತಿಯೊಂದು ಗುಣನ ಅವರಲ್ಲಿ ನೋಡಿದ್ದೀನಿ. ಇನ್ನು ಇವತ್ತು ಫಲ ಎರಿಯೋದೈತಿ. ಸೊ ಫಲ ಎರಿಯೋಕೆ ನಾನು ಫಸ್ಟು ದೇವರಿಗೆ ರಂಗೋಲಿ ಹಾಕತ್ತೀನಿ. ಈ ಸೈಡ್ ನನ್ನ ಮಗಳು ಕೆಡಿಸ್ಬಿಟ್ಟಾಳ. ರಂಗೋಲಿ ಹಾಕಿ ಫಸ್ಟು ದೇವರಿಗೆಲ್ಲ ದೀಪ ಅದನ್ನು ಹಚ್ಬಿಡ್ಬೇಕು. ಫಸ್ಟು ದೇವರಿಗೆಲ್ಲ ನಾನು ದೀಪ ಹಚ್ತೀನಿ. ಇನ್ನು ನೋಡಿರಿ ಈ ಥರ ಇತ್ತು ಮಲ್ಲಿಗೆ ಹೂವು. ಸೊ ಹಂಗಾಗಿ ಸ್ವಲ್ಪ ನನಗೆ ಹೇರ್ಸ್ ಒಂದು ಸ್ವಲ್ಪ ತಿಕ್ಕಿಲ್ಲ ತಿನ್ನಿದಾವಲ್ಲ, ಹಂಗಾಗಿ ಸ್ವಲ್ಪ ಜಾರ ಆತಿತ್ತು. ಹಂಗೆ ಇವತ್ತು ಹೆಂಗಿದ್ರು ಫಲ ಎರಿಬೇಕಲ್ಲ, ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿ ತುರ್ಬ ಹಾಕ್ಕೊಂಡ್ರೆ ಆಯಿತು ಇಲ್ಕಲ್ ಸಾರಿಗೆ ಅಂದ್ಕೊಂಡು ಇಟ್ನಿ. ಇನ್ನು ಇದನ್ನು ತೊಗೊಂಡು ಬಂದಿದ್ರು ಅಪ್ಪ, ಹುಂಚಿಕಾಯಿ ತೊಗೊಂಡು ಬಂದಿದ್ರೆ. ಇದನ್ನು ಸುಟ್ಟು ತಿಂದರೆ ಅದು ಸಪ್ಪೆ ಎಲ್ಲ ಸುಲಿದು ಬಿಡುತ್ತೆ. ಎಷ್ಟು ಅಂದರೆ ಎಷ್ಟು ಟೇಸ್ಟ್ ಆಗ್ತೈತಿ, ಡೌರಿ ಅಂತ ಅಂದ್ಕೊಂಡು ಇದನ್ನು ಮಾಡಿದೆ. ಇನ್ನು ಒಂದು ಸ್ವಲ್ಪ ನೆಲ್ಲಿಕಾಯಿ ತಂದಿದ್ರು, ಬೆಟ್ಟದ ನೆಲ್ಲಿಕಾಯಿ ಬರುವಾಗ ಅಲ್ಲೇ ಬೆಂಗಳೂರಿಂದ. ಇವು ಆ್ಯಕ್ಚುಲಿ ಚೀಲದಾಗ ಇಟ್ಟಿವಲ್ಲ ಒಂಥರ ಆಗ್ಬಿಟ್ಟವು. ಇವು ಚಲೋ ಇಟ್ಕೊಂಡು ಉಳಿದಿದ್ದೆಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಒಣಗಿಸ್ಬೇಕು. ಡೈಲಿ ಅಂದರೆ ಊಟ ಆದಮೇಲೆ ಎಳ್ಳುಳ್ಳಿ ತಿಂತೀವಲ್ಲ, ಅಥವಾ ಹಂಗಾಗಿ ಬಾಯಾಡ್ಸೋಕ್ಕೂ ಚಲೋ ಆಗ್ತೈತಿ, ಡೈಜೆಷನ್ ಈಸಿ ಆಗುತ್ತೆ, ಚಲೋ ಆಗುತ್ತೆ ಅನ್ನೋದಕ್ಕೆ. ಇನ್ನು ಬಿಸಿಲಿಗೆ ಹಾಕಾತೀನಿ. ಈ ಕಡೆ ಕೊಬ್ಬರಿ, ಇವಾಗಂತೂ ಹಬ್ಬನೇ ಹಬ್ಬ, ಜಾತ್ರೆ. ಸೊ ಹಂಗಾಗಿ ಅದನ್ನೊಂದು ಸ್ವಲ್ಪ ಕೊಬ್ಬರಿ ಇದ್ವಲ್ಲ ಅವನು ಬಿಸಿಲಿಗೆ ಹಾಕಿದೆ. ಇನ್ನು ಫೈನಲಾಗಿ ನಮ್ಮ ಊಟ ರೆಡಿ. ಹೋಳ್ಗೆ ಮಾಡಿದ್ದೆ, ಜೊತೆಗೆ ತುಪ್ಪ ಪಲ್ಯ
ಮತ್ತು ಒಂದು ಸ್ವಲ್ಪ ಮೆಣ್ಸಿಕಾಯಿನ ಕರೆದಿದ್ದೆ. ಇವತ್ತಿನ ಊಟ ಇದಾಗಿತ್ತು. ಇನ್ನು ಫಲ ಎರಿಯೋದನ್ನು ಮಾಡೋಣ ಬರ್ರಿ. ಒಂದು ಚಾಪೆಯನ್ನು ಹಾಸಬೇಕು, ಒಂದು ಮ್ಯಾಟನ್ನು ಹಾಸಿ ಮೇಲೆ ಮಣಿ ಇಡಬೇಕು. ಮಣಿ ಇಟ್ಟು 5 ತಾಟುಗಳನ್ನು ರೆಡಿ ಮಾಡ್ಕೋಬೇಕು. 5 ದಿನಸ ಇರೋದು, ಒಂದು ಹೂ ಇರೋದು, ಇನ್ನೊಂದು ಎಳ್ಳು ಬೆಲ್ಲ ಅಥವಾ ಎಳ್ಳು ಸಕ್ಕರೆ, ಕುಸ್ರೆಳು ಬರ್ತೈತೆ, ಅದು ಕುಸ್ರೆಳು ಸಿಗುತ್ತೆ ರೆಡಿಮೇಡ್, ಅದನ್ನು ತೊಗೋಬೇಕು. ಮೇನು ಇದಕ್ಕೆ ಈ ಹಬ್ಬಕ್ಕೆ ಅಂತಂದರೆ ಬಾರಿ ಹಣ್ಣು ಅಂತ ಕರಿತೀವಿ ನಾವು. ಬಾರಿಕಾಯಿ ಬಹಳ ಇಂಪಾರ್ಟೆಂಟು. ಜೊತೆಗೆ ಕಬ್ಬಿನ ಗಣಿಕೆ ಕೂಡ ಇಂಪಾರ್ಟೆಂಟ್ ಆಗ್ತೈತಿ. ನಾನು ಎರಿಬೇಕಾದ್ರೆ 5 ದಿನಸ ಮಾಡಿದ್ದೆ ಅಷ್ಟ. ಕಬ್ಬಿನ ಗಣಿಕೆನ ಹಾಕಿಲ್ಲ. ಕಬ್ಬಿನ ಗಣಿಕೆನ ಅಮ್ಮ ಹಾಕಬಾರ್ದಂದ್ರು, ಏನೋ ಗೊತ್ತಿಲ್ಲ, ನಾ ಯಾಕಂತ ಕೇಳಿಲ್ಲ. ಕಬ್ಬಿನ ಗಣಿಕೆ ಮೈ ಮೇಲೆ ಹಾಕಬಾರ್ದು ಹುಡುಗರಿಗೆ, ಜಸ್ಟ್ ಇವನಷ್ಟೇ ಹಾಕು ಅಂದರು. ಹಾಗಾಗಿ ಅದಕ್ಕಿಂತ ಮೊದಲು ದೇವರಿಗೆ ಫಲ ಎರಿಬೇಕು. ದೇವರು ಅಂದರೆ ಒಂದು ನಾನು ಪೂಜೆ ಮಾಡುವಂಥ ಒಂದು ದೇವತೆ, ಅವರಿಗೆ ಒಂದು ಫಲ ಎರೆದು ಇನ್ನು ಇವರಿಗೆ ರೆಡಿ ಮಾಡಿದ್ದೆ ಈ ಥರ ಸಿಂಪಲ್ಲಾಗಿ. ಫಸ್ಟು ಇವರಿಗೆ ಲಂಗ ಬ್ಲೌಸ್ ತೊಗೊಂಡು ಬಂದಿದ್ವಿ, ರೀಸೆಂಟಾಗಿ ತೊಗೊಂಡು ಬಂದಿದ್ವಿ. ಸೊ ಅದು ಹಾಕ್ಕೊಳಕ್ಕೆ ರೆಡಿ ಇಲ್ಲಿ ಇವ್ರು ಹಾಕಿದೆ, ಬಟ್ ದೊಡ್ಡದಾಗ್ಬಿಡ್ತು. ಹಾಗಾಗಿ ಸಿಂಪಲ್ಲಾಗಿ ಇದೇ ಡ್ರೆಸ್ ಇತ್ತು, ಇದೇ ಡ್ರೆಸ್ ಹಾಕಿ ಮಾಡಿದೆ. ಏನೋ ಒಂಥರ ಖುಷಿ. ಆದಷ್ಟು ನಾನೇನು ಬೇಡ್ಕೊಳ್ಳೋದು, ನನ್ನ ಮಕ್ಕಳು ಎತ್ತರಕ್ಕೆ ಬೆಳೀಲಿ ಇಬ್ಬರು. ನಾವು ಅವ್ರನ್ನ ನೋಡ್ಬೇಕಂದ್ರೂ ಒಂಥರ ಏನಂದ್ರೆ ಇವ್ರ ಮಕ್ಕಳು ಅಂತಂದು ಹೇಳ್ತಿರ್ಬೇಕಾದ್ರೆ ನಮ್ಗೆ ಖುಷಿ ಆಗಬೇಕು, ಇಬ್ಬರಿಗೂ ಗಂಡ ಹೆಂಡತಿಗೆ. ಆ ರೀತಿ ಬೆಳೆಸ್ಬೇಕು ಅನ್ನೋಂಥ ಮೆಂಟಾಲಿಟಿ ನಂದು. ಸೊ 4 ಜನಕ್ಕೆ ಒಳ್ಳೇದು ಮಾಡಲಿ ನನ್ನ ಮಕ್ಕಳು. ಅವರು ಎಷ್ಟು ದುಡಿತಾರೆ, ಎಷ್ಟು ಗಳಿಸ್ತಾರೆ ಅನ್ನೋದಲ್ಲ, ಆ ಸಂಸ್ಕಾರ ಕಲಿಸ್ಬೇಕು, ಚಲೋದು ಅನ್ನೋದೈತೆ ನನ್ನ ತಲೆಯಾಗ. ಜೊತೆಗೆ ಯಾರಾದರೂ ಹೆಲ್ಪ್ ಕೇಳ್ಕೊಂಡು ಬಂದ್ರೆ ಅವ್ರಿಗೆ ಸಹಾಯ ಮಾಡುವಂತಹ ಮನೋಭಾವ ಕಲಿಬೇಕು ಅನ್ನೋದೊಂದು ನಂಗೆ ಆಸೆ ಐತಿ. ಹಾಗಾಗಿ ಆ ದೇವರು ಸುಖ, ಆರೋಗ್ಯ, ಸಂಪತ್ತು, ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡ್ಲಿಕ್ಕೆ ಅಂದಮ್ಮಗಳ ನಿಮ್ಮಿಬ್ಬರು ಖುಷಿನೇ ನನ್ನ ಮತ್ತು ನಿಮ್ಮ ಡ್ಯಾಡಿ ಖುಷಿ ಆಗಿರುತ್ತಾ ಅಂತ ಹೇಳ್ತೀನಿ. ಯಾಕಂದರೆ ನಾಳೆ ನೀವು ದೊಡ್ಡವರಾದ್ಮೇಲೆ ಈ ವಿಡಿಯೋಸ್ ನೋಡ್ತಿರ್ಬೇಕಾದ್ರೆ ನಂಗೆ ನೀವು ನೋಡುವಾಗ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತಾ ಅಂತ ಕಾಯಲಿಕ್ಕೆ ನಾನು ಆಲ್ಮೋಸ್ಟ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು. ಜರ್ನಿನ ಮೆಮೊರೀಸನ್ನ ಕಾಪಾಡ್ಕೋಬೇಕು. ನಾಳೆ ನಾವಿಬ್ಬರು ಗಂಡ ಹೆಂಡ್ತಿ ಮುದುಕರಾದ್ಮೇಲೆ ಕೂತ್ಕೊಂಡು ನೋಡಬೇಕು, ಈ ಥರ ಇತ್ತು ಅಂತ ಅನ್ನೋ ಒಂದು ರೀಸನಿಗೋಸ್ಕರ ನಾ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಅದು ಬಿಟ್ಟರೆ ಅರ್ನಿಂಗ್ ಇರೋದು ತಲೆಯೊಳಗೆ ನೆಕ್ಸ್ಟ್ ಇತ್ತು. ಸೊ ಇನ್ನೂ ದೃಷ್ಟಿ ತೆಗ್ಯಾತೀನಿ, ಕೆಂಪು ನೀರು, ನಾಯಿ ದೃಷ್ಟಿ, ತಾಯಿ ದೃಷ್ಟಿ, ಕಣ್ಣ ಕಾರಿ ಮುಳ್ಳು, ಬಾರಿ ಮುಳ್ಳು ಬಡಲಿ ಅಂತಂದು ಒಂದು 3 ಸತ ಹೇಳಿ ಅವ್ರ ಜೊತೆ ತೂತು ಅಂತ ಉಗುಳಿಸಿ ಚೆಲ್ ಬಂದು ಮುಖ ಎಲ್ಲ ನೀಟಾಗಿ ತೊಳೆದ್ರೆ ಆಯಿತು. ಫಲ ಎರಿಯೋದು ಮುಗಿತೈತಿ. ಇನ್ನು ಇವತ್ತು ಜಾತ್ರೆ, ಸಿದ್ದನಕೋಳದ ಜಾತ್ರೆ ಸಿದ್ದೇಶ್ವರದ್ದು. ಹಂಗಾಗಿ ಹೋಗಬೇಕು ಅಂತಂದು ಹೊಂಟಿದ್ವಿ. ಬೈಕ್ ಮೇಲೆ ಹೊಂಟಿದ್ವಿ. ಅಪ್ಪ ಬೈಕ್ ತೊಗೊಂಡು ಹೋಗ್ರಿ ಅಂದರು. ಇವತ್ತು ಸಂಕ್ರಮಣದಲ್ಲ, ಆ್ಯಕ್ಚುಲಿ ಸಂಕ್ರಮಣದಿಂದ 14ನೇ ತಾರೀಕೆ ಜಾತ್ರೆ ಇದು, ನಮ್ಗೆ ಸುಟ್ಟಿ ಇರಲಿಲ್ಲ. ಹಾಗಾಗಿ ಇವತ್ತು ಹೋಗಬೇಕು ಅಂತ ಹೊಂಟಿದ್ವಿ. ಇನ್ನು ಇದು ಒಂಥರ ಹೆಂಗಂದ್ರೆ ನಿರಂತರ ದಾಸೋಹ ಇರುವಂತಹ ಮಠ ಇದು. ಯಾವಾಗಲೇ ಹೋಗಲಿ ಯಾರಿಗೂ ಇಲ್ಲ ಅನ್ನಲ್ಲ ಪ್ರಸಾದ. ಆ ರೀತಿ ಯಾವಾಗ್ಲೂ ನಿರಂತರವಾಗಿ 12 ತಿಂಗಳು 1 ದಿನ ತಪ್ಪದೇನೆ ಊಟ ಇರುತ್ತೆ ಇಲ್ಲಿ. ಜೊತೆಗೆ ಮಠ ಹೆಂಗೈತಿ ಅಂತಂದರೆ ನೋಡೋರಂತ್ರಿ ಭಾಳ ಕಾಮು, ಒಂಥರ ಪೀಸ್ಫುಲ್ ಐತಿ. ನೀರು ಬೀಳುತ್ತೆ, ಮಳೆಗಾಲದೊಳಗೆ ಭಾಳ ಫೇಮಸ್ ಇದು. ದಿಡಗ್ ಬೀಳುತ್ತೆ, ಹಂಗಾಗಿ ದಿಡಗ್ ನೋಡೋಕೆ ಇಲ್ಲಿಗೆ ಹೋಗ್ತಾರೆ. ಪ್ರೇಕ್ಷಣೀಯ ಸ್ಥಳವಾಗೈತಿ. ಒನ್ ಡೇ ಪಿಕ್ನಿಕ್ ಅಂತ ಎಷ್ಟೋ ಜನ ದೂರಿಂದ ಬರ್ತಾರೆ. ನಾನು ಹೋಗಿನಿ ಒಂದು 4 ಇಯರ್ಸ್ ಹಿಂದ್ಗಡೆ ಹೋಗಿದ್ದು. ನಮ್ಮ ಮನೆಯವ್ರದ್ದು ಎಂಗೇಜ್ಮೆಂಟ್ ಆಗಿತ್ತು ನನ್ನ ಜೊತೆ, ಆವಾಗ ಹೋಗಿದ್ದು ನಾನು. ಅವ್ರನ್ನ ಕರ್ಕೊಂಡು ವಾಪಸ್ ಹೋಗೇ ಇಲ್ಲ. ಇನ್ನು ಇವತ್ತು ಹೋಗ್ಬೇಕು ಅಂತ ಅಂದ್ವಿ. ಸೊ ಆಲ್ರೆಡಿ ತೇರು ಎಳೆದಿತ್ತು. ಒಂಥರ ಇವತ್ತು ಅಮ್ಮ ಏನಂದರು, ಕಾಯಿ ಹೊಡ್ಸ್ಕೊಂಡು ಬರ್ರಿ ಇಬ್ರು ಹೋಗಿ ಗಂಡ ಹೆಂಡ್ತಿ. ಯಾವುದೋ ಹಬ್ಬಕ್ಕಿರಲ್ಲ, ಯಾವ್ದು ಜಾತ್ರೆನೂ ಮಾಡಲ್ಲ. ಇದ್ರೆ ನೀವು ಒಬ್ಬಕ್ಕೆ ಇರ್ತಿ, ಇಲ್ಲ ಅಂದ್ರೆ ಅವ್ರೊಬ್ಬರೇ ಇರ್ತಾರೆ, ಹಂಗಾಗುತ್ತಾ, ಮಾಡ್ಕೊಂಡು ಬರ್ರಿ ಅಂತಂದ್ರೆ ಹಂಗಾಗಿ ಬಂದ್ವಿ. ಇನ್ನು ಕಾಯಿ ತೊಗೊಂಡ್ವಿ. ಫಸ್ಟು ಕಾಯಿ ಹೆಂಗಂತಂದ್ರೆ ಮುಗುಲ್ ರೇಟ್ ಮುಟ್ಬಿಟ್ಟೈತೆ ಅಂತ ಹೇಳ್ಬೋದು. ಬಟ್ ಅಲ್ಲಿ ಏನಿತ್ತಂದ್ರೆ 30 ರೂಪಾಯಿಗೆ 2 ಕಾಯಿ ಇತ್ತು. ಹಾಗಾಗಿ ನಾನು 30 ರೂಪಾಯಿಗೆ 2 ಕಾಯಿ ತೊಗೊಂಡು ಫಸ್ಟ್ ಏನಿಲ್ಲ, ಎಲ್ಲ ನೀಟಾಗಿ ಹೋಗಿ ಕಾಯೆಲ್ಲ ಒಡೆಸ್ಕೊಂಡು ದರ್ಶನ ಮಾಡಿ ನೆಕ್ಸ್ಟು ಬಂದು ಮುಂದೆ ನೋಡೋದು ಅಂತಂದು ನಮ್ಮ ತಿರುಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ಒಂದಿಟ್ಟು ಇವತ್ತು ಹೆಂಗಂದ್ರೆ ರಸಮಂಜರಿ ಕಾರ್ಯಕ್ರಮಗಳು ಇರ್ತಾವೆ. ರಸಮಂಜರಿ ಕಾರ್ಯಕ್ರಮ ಅಂದ್ರೆ ಬರೀ ಸಾಂಗ್ ಹಾಡೋರ್ನ ಹಂಗಲ್ಲ. ಏನಂತಂದ್ರೆ ಮೇನು ಈಗ ಭಾರತದೊಳಗೆ ಒಂದು ಹಿರಿಯ ನಟರು ಇರ್ತಾರಲ್ಲ, ಅವ್ರನ್ನ ಕರೆಸಿ ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ಸಿದ್ದೇಶ್ವರ ಪ್ರಶಸ್ತಿಯನ್ನು ಕೊಡ್ತಾರೆ. ಸಿದ್ಧಶ್ರೀ ಪ್ರಶಸ್ತಿ ಅಂತ ಕೊಡ್ತಾರೆ ಈ ವರ್ಷದ್ದು. ಸೊ ಹಂಗಾಗಿ ಅಂಥವ್ರು ಬಂದಿರ್ತಾರೆ. ಜೊತೆಗೆ ಹೀರೋಸ್ ಬಂದಿರ್ತಾರೆ, ಅದ್ರ ಜೊತೆಗೆ ಪ್ರವಚನ ಹೇಳೋರು ಬಂದಿರ್ತಾರೆ. ಸೊ ಹಾಗಾಗಿ ಬಂದ್ವಿ. ಇನ್ನು ಇದೇ ದೇವಸ್ಥಾನ ಒಂದು ಕಲ್ಲಿನೊಳಗೈತಿ, ಸಿದ್ದೇಶ್ವರ ದೇವಸ್ಥಾನ.
ನಾನು ಫಸ್ಟ್ ಟೈಮ್ ನಿಜ ಹೇಳ್ಬೇಕಂದ್ರೆ ನಾನು ನೋಡೇ ಇಲ್ಲ ಒಳಗೆ ದೇವಸ್ಥಾನ. ಇವತ್ತು ನೋಡೋಕೆ ಬಂದಿದ್ದು. ಅಲ್ಲೇ ಬರೋದು ಅಲ್ಲೇ ಹೋಗೋದು. ಈ ಮೆಟ್ಲು ಹೇಳಿದ್ನಲ್ಲೂ, ಈ ಮೆಟ್ಲು ಇಳಿದ್ರೆ ನೀರು ಬೀಳುತ್ತೆ ಇಲ್ಲೇ. ಇನ್ನು ನಮ್ಮ ಮನೆಯವರು ಅವರಿಗೆ ಕಾಶಿದಾರ ಬೇಕಿತ್ತು ಅಂತ ತೊಗೊಳತ್ತಿದ್ರು. ಅವ್ರು ಹೆಂಗಂದ್ರೆ ಏನು ಅವರು ತಿನ್ನೋದು ಹೇಳ್ರಿ ತಿನ್ನಿಸ್ತಾರೆ, ಆದ್ರೆ ಖಾಲಿ ಉಪ್ರಟ್ಟಿ ಅಂಥವೆಲ್ಲ ತೊಗೊಂಡ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಹಂಗಾಗಿ ನನಗೆ ಬಳಿ ಇಷ್ಟ ಆಯಿತು. ಬಳಿ ಕೊಡಿಸ್ತಾರೇನೋ ಅಂತ ನೋಡಿದೆ, ಬಟ್ ಬಳಿ ಬೇಡಮ್ಮ, ನಿನ್ನ ಹತ್ರ ಪ್ರೆಸೆಂಟ್ ಇದ್ದಾವಲ್ಲ, ಹಬ್ಬಕ್ಕೆ ಕೊಡಿಸ್ತೀನಿ ಅಂತ ಹೇಳಿದರು. ಅಂದರೆ ನೆಕ್ಸ್ಟು ಈ ಕೆಲವರು ಜಾತ್ರೆ ಬರ್ತಿಲ್ಲ ಅವಾಗ ಕೊಡಿಸ್ತೀನಿ ಅಂದರು. ಇನ್ನು ಚಂಪು ಡೆಂಪು ಹೆಂಗಂದ್ರೆ ಫುಲ್ ಫ್ರೀ, ದೊಡ್ಡ ಜಾಗ ಐತಿ, ಫುಲ್ ಫ್ರೀಯಾಗಿ ಅಡ್ಡಾಡತ್ತಿದ್ರು. ಸೊ ಇಲ್ಲಿ ಸ್ಟೇಜ್ನ ರೆಡಿ ಮಾಡ್ಯಾರೆಲ್ಲ ಫಂಕ್ಷನಿಗೋಸ್ಕರ. ಭರತನಾಟ್ಯ ಎಲ್ಲವೂ ಅಲ್ಲಿ ಕಾಯ್ತಿದ್ದಾರೆ ಹುಡುಗರು. ಸೊ ನಾವು ಅಂದ್ಕೊಂಡ್ವಿ ಫಂಕ್ಷನ್ನ ನೋಡಿ ಹೋಗಬೇಕು ಬೇಗ ಸ್ಟಾರ್ಟ್ ಆದ್ರೆ ಅಂತ, ಬಟ್ ಫಂಕ್ಷನ್ ಲೇಟಾಗಿ ಸ್ಟಾರ್ಟ್ ಆಗುತ್ತಾ ಅಂತ ಹೇಳಿದರು. ಹಾಗಾಗಿ ನೋಡ್ರಿ ಅವರು ಡ್ಯಾಡಿ ಜೊತೆ, ಅವ್ರ ಡ್ಯಾಡಿ ಇದ್ದರು ಅಂತಂದರೆ ಒಂಥರ ಹೀರೋ ಅವರು. ನಾನಿದ್ನು ಅಂದರೆ ನಾನು ಬಿಟ್ಟು ಎಲ್ಲೂ ಇರಲ್ಲ, ಬಟ್ ಅವ್ರ ಡ್ಯಾಡಿ ಇದ್ದರು ಅಂತಂದರೆ ಯಾವಾಗಲೂ ಅವ್ರ ಡ್ಯಾಡಿ ಜೊತೆನೇ ಇರೋದು. ಅವ್ರ ಡ್ಯಾಡಿ ಜೊತೆ ಬಿಟ್ಟು ಎಲ್ಲೂ ಬರಲ್ಲ. ಇನ್ನು ಇವತ್ತು ವೆಲ್ಕಮ್ ಮಾಡಲಿಕ್ಕೆ ವಿಮಾನ, ಇದೇನು ಹೆಲಿಕಾಪ್ಟರ್ ಅಂತ ಕರಿತೀವಲ್ಲ, ಹೆಲಿಕಾಪ್ಟರ್ ಬಂದಿತ್ತು. ಈ ಹೆಲಿಕಾಪ್ಟರ್ ಮೂಲಕ ಹೂಗಳನ್ನು ಅವರು ಹಾಕಾತಿದ್ರು, ಮೇಲಿಂದ ಕೆಳಗಡೆ ಹೂವನ್ನ ಹಾಕಾತಿದ್ರು. ಅದು ಏನೋ ಒಂಥರ ವೆಲ್ಕಮ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತಲ್ಲ, ಆ ರೀತಿ ಖುಷಿ ಆಗತ್ತಿತ್ತು. ಒಂದು 2-3 ಸಾರಿ ಬಂತು, 2-3 ಸಾರಿ ರೌಂಡ್ ಹಾಕಿ ಬಂತು. ಇದೇ ಈ ಹೆಲಿಕಾಪ್ಟ್ರಿಂದನೇ ಏನು ನಾವು ಕಳಸ ಐತಲ್ಲ, ತೇರಿನ ಕಳಸ, ಆ ತೇರಿನ ಕಳಸಕ್ಕೂ ಕೂಡ ಈ ಹೆಲಿಕಾಪ್ಟ್ರೇ ಹಾರ ಹಾಕುತ್ತಾ ಅಂತಂದು ಅಂದರೆ ಹೆಲಿಕಾಪ್ಟ್ರಲ್ಲಿ ಇರೋ ಕುಂತು ಹಾರ ಹಾಕ್ತಾರ ಅನ್ನೋದಿತ್ತು. ಸೊ ಒಂದು ಸಾರಿ ಗುಲಾಬಿ ಹೂವನ್ನ ಹಾಕಿತ್ತು, ಇನ್ನೊಂದು ಸಾರಿ ಏನಂತಂದರೆ ಗುಲಾಬಿ ಹೂವಿನ ಪೆಟಲ್ಸ್ ಇರ್ತೈತಲ್ಲ ಅವುಗಳನ್ನ ಅಷ್ಟೇ ಹಾಕಿದ್ರು. ನಂಗೆ ಖುಷಿ, ನಮ್ಮ ಮನೆಯವ್ರ ಖುಷಿ ನೋಡಿ. ಸೊ ನೋಡ್ತಿರ್ಬೇಕು ಎಷ್ಟು ಚಂದ ಬೀಳಾತು ಮೇಲಿಂದ ಅಂತಂದು, ಹೂವಿನ ಸರಮಾಳೆ ಅಂತಲೇ ಹೇಳ್ಬೋದು, ಹಂಗಿತ್ತು. ಸೊ ಇನ್ನು ನಾವು ಫೈನಲ್ ಆಗಿ ನೋಡಿಕೊಂಡು ಫಂಕ್ಷನ್ ಎಲ್ಲ ಬೇಡ ಅನ್ನಿಸ್ತು, ಸ್ಟಾರ್ಟ್ ಆಗೋದು ಲೇಟು ಅಂತ ಗೊತ್ತಾಯಿತು. ಒಂದು ಸ್ವಲ್ಪ ಬಜಾರಿಗೆ ಹೋಗಿ ಒಂದು ಸ್ವಲ್ಪ ಏನಾರ ತೊಗೊಂಡು ಬರೋಣ ಅಂತ ಅನ್ನಿಸ್ತು. ಬಟ್ ಆ್ಯಕ್ಚುಲಿ ಏನೂ ತರಲಿಲ್ಲ ನಾವು, ಓನ್ಲಿ ತಿಂದು ಬರೋದು ಅಷ್ಟೇ ಮಾಡಿದ್ವಿ. ನಮ್ಮ ಮನೆಯವರು ಏನು ತಗೋದು ಬ್ಯಾಡ ಬಿಡಮ್ಮ, ಸುಮ್ಮನೆ ವೇಸ್ಟಾಗಿ ಕೆಡಿಸುತ್ತಾ, ಅದೆಲ್ಲ ಕೆಟ್ಬಿಡ್ತಾರ್ತಿ ಅಂತಂದರು. ಆ್ಯಕ್ಚುಲಿ ಅವ್ರ ಅಜ್ಜ ಐತಲ್ಲ ಬಾಲ್ನ ತೊಗೊಂಡು ಬಂದಿದ್ರು. ಸೊ ಹಂಗಾಗಿ ಇರಲಿ ಬಿಡು ಇವಾಗ ಅದಾವಲ್ಲ ಅಂತ ಬಿಟ್ವಿ. ನಾವು ಏನು ತರಕ್ಕೆ ಹೋಗಲಿಲ್ಲ. ಮಂದಿ ಅಂತೂ ಜನ ಜಾತ್ರೆ ಆಗಿತ್ತು. ವರ್ಷದ ಮೊದಲನೇ ಹಬ್ಬ, ವರ್ಷದ ಮೊದಲನೇದಲ್ಲಿ ನಾವಿಬ್ಬರು ಕೂಡಿ ಈ ದೇವ್ರಿಗೆ ಹೋಗಿದ್ವಿ ಅಂತಂದು ನಾವು ನನಗೆ ಇನ್ನೊಬ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನಾವಿಬ್ಬರು ಹೆಂಗಂತಂದ್ರೆ ಖಾಲಿ ಕುಂತ್ವಿ ಅಂತಂದರೆ ಸ್ಟಾರ್ಟಿಂಗಿಂದ ಈ ಇಯರಲ್ಲಿ ಅಂದರೆ ಈ ತಿಂಗಳಲ್ಲಿ ಏನಾಯಿತು, ಆ ಟೈಮ್ ಬಂದಾಗ ಏನೇನು ಮಾಡಿದ್ವಿ, ಎಲ್ಲಿ ಹೋಗಿದ್ವಿ ಅನ್ನೋದು ಮೆಮೊರೇಬಲ್ನ ನಾವು ಯಾವಾಗಲೂ ಮೆಮ್ರೀಸ್ನ ನೆನಪು ಮಾಡ್ತಾ ನಗ್ತಿರ್ತೀವಿ ಇಬ್ಬರು. ಇನ್ನು ಎಳ್ನೀರ ಕುಡಿದ್ರು ತಂದೆ ಮಗಳು, ಜೊತೆಗೆ ನಾನು ಕುಡಿದೆ. ಡಿಂಪು ಯಾಕೋ ಕುಡಿಲಿಲ್ಲ, ಸ್ವಲ್ಪ ಸುಸ್ತು ಅನ್ಸಾತಿತ್ತು, ಜ್ವರ ಬಂದುಬಿಟ್ಟಿದ್ದು, ಹಂಗಾಗಿ ಆಕೆ ಕುಡಿಲಿಲ್ಲ. ನಾ ಆಕೆಗೇನು ಫೋರ್ಸ್ ಮಾಡಲಿಲ್ಲ. ಆಕೆ ಏನು ಇಷ್ಟಪಡ್ತಾ ಅದನ್ನ ಕೊಡ್ಸಿದ್ರೆ ಆತ ಅಂದ್ಕೊಂಡ್ವಿ. ಆಕೆ ಏನು ಇಷ್ಟಪಡಲಿಲ್ಲ, ಫುಲ್ ನಿದ್ದೆ ಬಂದುಬಿಟ್ಟೈತೆ ಆಕೆಗೆ, ನೋಡ್ತಿರ್ಬೇಕು. ಇನ್ನು ಇಬ್ಬರನ್ನೂ ಕೂಡಿ ಆಟ ಆಡಿಸ್ಬೇಕಂತ ಆಟ ಆಡಿಸಿದ್ವಿ. ನಾವೆಲ್ಲ ಆಟ ಆಡ್ದು ಮುಗೀತಿನ್ನ ಅಂದರೆ ಏನು ಹಂಗಲ್ಲ, ಎಲ್ಲ ಮುಗೀತು ಅಂದ್ರೇನು ವಯಸ್ಸಾಯಿತು ಅಂತಲ್ಲ, ಮಕ್ಕಳು ಖುಷಿ ನೋಡಿದರೆ ನಮಗೆ ಇನ್ನೂ ಅದಕ್ಕಿಂತ ಹೆಚ್ಚು ಖುಷಿ ಆಗುತ್ತಲ್ಲ. ಹಂಗಾಗಿ ಇದರ ಕಾರ್ಗೆ ಹತ್ತಿಸಿದ್ವಿ, ಆದ್ರಕ್ಕಿ ಡಿಂಪು ಹಾತ್ಬಿಟ್ಲು, ಯಾಕೋ ಹೆದರಾತ್ಲು. ಹಂಗಾಗಿ ಆಕಿನ ತಕ್ಕೊಂಡು ಚಂಪು ಬೇಕೆ ಆಡಿದ್ಲು. ಎಷ್ಟು ಡೇರಿಂಗು, ಎಷ್ಟು ಸ್ಮೈಲ್ ಅಂದ್ರಿ, ಒಂಥರ ಖುಷಿ ಆಯಿತು ಇದನ್ನು ನೋಡೋಕೆ. ಇವತ್ತಿನ ಸಂಕ್ರಮಣ ಈ ರೀತಿ ಮಾಡಿದ್ವಿ ನಾವು ಸಂಕ್ರಾಂತಿಯನ್ನು. ನೀವು ಯಾವ ರೀತಿ ಮಾಡಿದ್ರಿ ಅಂತ ನಂಗೆ ಹೇಳ್ರಿ. ನೆಕ್ಸ್ಟು ಈ GPSTR HSTR ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ. ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರಿ ಅನ್ಕೋತೀನಿ. ಖಂಡಿತ ಈ ಲಾಗ್ ನಿಮಗೂ ಕೂಡ ಇಷ್ಟ ಆಗುತ್ತಾ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ನ ಕೊಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಕೂಡ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ. ಸೊ ಈ ರೀತಿ ನೀವು ಪ್ರೋತ್ಸಾಹ ಮಾಡೋದ್ರಿಂದ ನಂಗೆ ಇನ್ನೂ ಉತ್ಸಾಹ ಬರುತ್ತಾ, ಏನಾದರೂ ಮಾಡಬೇಕು, ಏನಾದರೂ ನಿಮ್ಗೆ ಹೇಳಬೇಕು ಅಂತಂದು. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಲಾಗ್ ಒಂದೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ. ಈ ವರ್ಷ ಏನೇನು ಕನಸನ್ನು ಕಂಡಿರಿ, ಆ ಕನಸು ಈಡೇರಲಿ. ಆದಷ್ಟು ನೀವು ನಿಮ್ಮ ಸಂಸಾರದೊಂದಿಗೆ, ನಿಮ್ಮ ಫ್ಯಾಮಿಲಿ ಜೊತೆ, ಅಪ್ಪ ಅಮ್ಮ ಆಯಿತು, ನಿಮ್ಮ ಗಂಡ ಮಕ್ಕಳ ಜೊತೆಗೆ ಅಥವಾ ಹೆಂಡತಿ ಮಕ್ಕಳ ಜೊತೆಗೆ ಚೆಂದಾಗೆ ಇರ್ರಿ. ಯಾರ್ದು ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಇನ್ನೊಬ್ರು ನೋಡಿ ಆಸೆ ಪಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಮಿತಿಯಲ್ಲಿರುತ್ತೆ ಅದನ್ನು ಮಾತ್ರ ನಾವು ಕಾಣ್ಕೊಳ್ಳೋಣ ಅಂತ ಹೇಳ್ತಾ ಬಾಯ್ ಬಾಯ್.